ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಮರ್ವೈ ಸುಕ್ಕ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದಂದ್ರೆ ನೋಡುವ, ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್. ಮರ್ವೈ ಸುಕ್ಕ ಮ್ಯಾಂಗೋ ಸ್ಟೈಲ್ ಮರ್ವೈ ಸುಕ್ಕ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ಒಂದು ಬಣಲೆಯಲ್ಲಿ ಉದ್ದ ಮೆಣಸು ಒಂದು 10ರಿಂದ 12 ಉದ್ದ ಮೆಣಸು, ಒಂದು 5 ಗಿಡ್ಡ ಮೆಣಸು ಮತ್ತು 1-2 ಸ್ಪೂನ್ ಕೊತ್ತಂಬರಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಹುರ್ಕೊಳ್ಬೇಕು, ಕೆಂಪಾಗೋ ತನಕ ಹುರ್ಕೊಳ್ಬೇಕು. ಬಿಸಿ ಬಿಸಿ ಗಂಜಿ ಊಟಕ್ಕೆ ತುಂಬ ಒಳ್ಳೆಯದಾಗ್ತದೆ ಮರ್ವೈ ಸುಕ್ಕ. ಬೇರೆ ಯಾವುದು ಪದಾರ್ಥ ಬೇಕು ಅಂತ ಇಲ್ಲ, ಒಳ್ಳೆಯದಾಗ್ತದೆ ಮರ್ವೈ ಸುಕ್ಕ. ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆಗಿದೆ. ಈಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಬೇಕು. ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ರೋಸ್ಟ್ ಮಾಡಿದ ಮೆಣಸು ಮತ್ತು ಕೊತ್ತಂಬರಿ. ನೋಡಿ, ಒಂದು ಈರುಳ್ಳಿ ಚಾಪ್ ಮಾಡಿದ ಒಂದು ಈರುಳ್ಳಿ ಹಾಕ್ತಾ ಇದ್ದೇನೆ. ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, ಒಂದು ಸಣ್ಣ ಸೈಜ್ ಹುಳಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಮೆಂತೆ ಮತ್ತು ಸಾಸಿವೆ, ಹುರಿದಿಟ್ಟ ಮೆಂತೆ ಮತ್ತು ಸಾಸಿವೆ ರೋಸ್ಟ್ ಮಾಡಿ ಇಟ್ಟಿದ್ದೇನೆ. ಮತ್ತೊಂದು ಸ್ವಲ್ಪ ಕರಿಮೆಣಸು, ಪೆಪ್ಪರ್ ಹಾಕಬೇಕು ಸ್ವಲ್ಪ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಎಲ್ಲ ಹಾಕಿ ರುಬ್ಕೊಳ್ಬೇಕು ಇದನ್ನು. ನಾನು ಅರಿಶಿನ ಮತ್ತು ಉಪ್ಪು ಹಾಕಿ ಬೇಯಿಸಿ ಇಟ್ಟಿದ್ದೇನೆ ಮರ್ವೈಯನ್ನು, ಹಾಗಾಗಿ ಈಗ ಅರಿಶಿನ ಏನು ಹಾಕ್ತಾ ಇಲ್ಲ. ಮರ್ವೈಗೆ ಅರಿಶಿನ ಹಾಕಿ ಬೇಯಿಸಿ ಇಟ್ಟಿದ್ದೇನೆ. ನೋಡಿ, ಇದನ್ನು ರುಬ್ಬಿ ತೆಗೆದಿದ್ದೇನೆ. ಇದಕ್ಕೆ ಒಂದು ಅರ್ಧ ಗೆರಟೆಯಷ್ಟು ತೆಂಗಿನಕಾಯಿ ಹಾಕ್ತಾ ಇದ್ದೇನೆ, ತೆಂಗಿನಕಾಯಿ ತುರಿ. ಇದನ್ನು ಒಂದು ಸುತ್ತು ಇನ್ನೊಮ್ಮೆ ತಿರುಗಿಸ್ಬೇಕು. ಮಿಕ್ಸಿಯಲ್ಲಿ ಹಾಕಿ ಒಂದು ಸುತ್ತು ಹಾಕಿದರೆ ಸಾಕು. ನೋಡಿ, ಈ ಮಸಾಲವನ್ನು ಬೇಯಿಸಿಟ್ಟ ಮರ್ವೈಗೆ ಹಾಕ್ತಾ ಇದ್ದೇನೆ. ಮರ್ವೈ ಬೇಕಿದ್ರೆ ಇದು ನಾನು ಸಣ್ಣ ಸಣ್ಣ ಮರ್ವೈ ಆಗಿದ್ದರಿಂದ ಇಡೀ ಮರ್ವೈಯನ್ನೇ ಬೇಯಿಸಿದ್ದೇನೆ. ಇಲ್ಲಾಂದರೆ ನಿಮಗೆ ದೊಡ್ಡ ದೊಡ್ಡ ಮರ್ವೈ ಆದರೆ ಅದರ ಅರ್ಧ ಚಿಪ್ಪು ತೆಗೆದು ಅರ್ಧ ಹಾಕ್ಬೋದು. ಮಾಂಸ ಇದ್ದ ಒಂದು ಸೈಡನ್ನು ಹಾಕಿ ಒಂದು ಸೈಡನ್ನು ಬಿಸಾಡ್ಬೋದು. ನಾನು ಸಣ್ಣ ಸಣ್ಣದಾಗಿದ್ದರಿಂದ ಹಾಗೆ ಒಟ್ಟಿಗೆ ಬೇಯಿಸಿ ಇಟ್ಟಿದ್ದೇನೆ. ನೋಡಿ, ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಬೇಕು. ಚೆನ್ನಾಗಿ ಉಪ್ಪು ಎಲ್ಲ ನೋಡಬೇಕು. ಉಪ್ಪು ಮೊದಲೇ ಹಾಕಿರೋದ್ರಿಂದ ಈಗ ಪುನಃ ಉಪ್ಪು ಹಾಕ್ತಾ ಇಲ್ಲ ನಾನು. ಮರ್ವೈಯಲ್ಲಿ ಸ್ವಲ್ಪ ಉಪ್ಪು ಇರ್ತದೆ, ಹಾಗಾಗಿ ಮರ್ವೈಗೆ ಉಪ್ಪು ಬೇಗ ಜಾಸ್ತಿ ಆಗ್ತದೆ. ಹಾಕುವಾಗ ಸ್ವಲ್ಪ ಜಾಗ್ರತೆ ಆಗಬೇಕು. ಮರ್ವೈಗೆ ಉಪ್ಪು ತುಂಬ ಕಮ್ಮಿ, ಅಂದರೆ ಅದರಲ್ಲೇ ಉಪ್ಪು ಇರ್ತದೆ, ಹಾಗಾಗಿ ಉಪ್ಪು ಸ್ವಲ್ಪ ಜಾಗ್ರತೆಯಲ್ಲೇ ಹಾಕಬೇಕು. ನೋಡಿ, ಚೆನ್ನಾಗಿ ಕುದಿಬೇಕು. ಇದರಲ್ಲಿ ನೀರೆಲ್ಲ ಆವಿಯಾಗೋ ತನಕ ಒಳ್ಳೆ ಕುದಿಬೇಕು. ಒಳ್ಳೆ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ಇದು ಮರ್ವೈ ಸುಕ್ಕ. ತುಂಬ ಒಳ್ಳೆಯದಾಗ್ತದೆ. ಈಗ ರೆಡಿಯಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.